Hi friends, welcome back. Hope you all are doing good. In this video, we talk about DPSP. ಕನ್ನಡದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು. DPSP ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಇದರ ಅರ್ಥ ಯಾವುದೇ ಒಂದು ರಾಜ್ಯ ಅಭಿವೃದ್ಧಿ ಹೊಂದಬೇಕಾಗಿತ್ತು, ಕಲ್ಯಾಣ ಹೊಂದಬೇಕಾಗಿತ್ತಂದರೆ ಈ DPSPಯಲ್ಲಿ ಒಳಗೊಂಡಿರತಕ್ಕಂಥ ಪ್ರತಿಯೊಂದು ತತ್ವಗಳನ್ನು ಪಾಲನೆ ಮಾಡಬೇಕು. ಅಂದಾಗ ಮಾತ್ರ ಅದು ಕಂಪ್ಲೀಟಾಗಿ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ರಾಜ್ಯ ಆಗ್ತದ ಅಂತೇಳಿ ನಾವು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅಧ್ಯಯನ ಮಾಡ್ತೇವೆ. ಓಕೆ, ಹೆಸರಲ್ಲೇ ಇದೆ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಅಂದರೆ ಸ್ಟೇಟ್ ಶುಡ್ ಫಾಲೋ ದೀಸ್ ಪಾಲಿಸಿ ವೆನ್ ಎವರ್ ದೇ ಆರ್ ಮೇಕಿಂಗ್ ನ್ಯೂ ಪಾಲಿಸಿ. ಯಾವುದಾದ್ರೂ ಹೊಸ ಕಾನೂನುಗಳನ್ನು ಮಾಡುವಂಥ ಸಮಯದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಪರೀಕ್ಷೆ ಮಾಡಿಬಿಟ್ಟು ಅವುಗಳ ಬಗ್ಗೆ ಕಂಪ್ಲೀಟಾಗಿ ಅಧ್ಯಯನ ಮಾಡಿಬಿಟ್ಟು ಹೊಸದಾಗಿರ್ತಕ್ಕಂಥ ಕಾನೂನನ್ನು ಜಾರಿಗೆ ತರಬೇಕು. ಓಕೆ, ಸೊ ಅಂದಾಗ ಮಾತ್ರ ನಾವು ಕಲ್ಯಾಣ ರಾಜ್ಯ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಈ DPSPಯ ಪ್ರಮುಖ ಇಂಪಾರ್ಟೆನ್ಸ್. ನೆಕ್ಸ್ಟ್, ಇವುಗಳನ್ನು ಯಾವ ದೇಶದಿಂದ ನಾವು ಪಡೆದುಕೊಂಡಿದ್ದೀವಿ ಅಂದ್ರೆ ಐರಿಷ್ ದೇಶದಿಂದ ಪಡೆದುಕೊಂಡಿದ್ದೀವಿ. ಐರಿಷ್ ಅಂದರೂ ಒಂದೇ, ಐರ್ಲ್ಯಾಂಡ್ ಅಂದರೂ ಕೂಡ ಒಂದೇ. ಓಕೆ, ಸೊ ಈ ಐರ್ಲ್ಯಾಂಡ್ನವರು ಯಾವ ದೇಶದಿಂದ ಪಡೆದುಕೊಂಡಿದ್ದಾರೆ ಅಂದರೆ ಸ್ಪ್ಯಾನಿಷ್. ಓಕೆ, ಐರ್ಲ್ಯಾಂಡ್ ರಿಸೀವ್ಡ್ ದಿಸ್ DPSP ಫ್ರಮ್ ಸ್ಪ್ಯಾನಿಷ್ ಕಾನ್ಸ್ಟಿಟ್ಯೂಷನ್ and then India receives these DPSP from Ireland Constitution. ಓಕೆ, ನಮ್ಮ ಭಾರತದವರು ಐರ್ಲ್ಯಾಂಡ್ ದೇಶದಿಂದ ಪಡೆದುಕೊಂಡಿದ್ದಾರೆ, ಐರ್ಲ್ಯಾಂಡ್ ದೇಶದವರು ಸ್ಪ್ಯಾನಿಷ್ ದೇಶದಿಂದ ಪಡೆದುಕೊಂಡಿದ್ದಾರೆ. ಐರ್ಲ್ಯಾಂಡಿನ ಯಾವ ವಿಧಿಯಲ್ಲಿ ಇದರ ಬಗ್ಗೆ ಮಾತನಾಡ್ತಾರೆ ಅಂದರೆ ಐರ್ಲ್ಯಾಂಡಿನ ಸಂವಿಧಾನದಲ್ಲಿ ಅಂದರೆ 45ನೇ ವಿಧಿಯಲ್ಲಿ ದೇ ಟಾಕ್ ಅಬೌಟ್ ದಿಸ್ DPSP. ನೆಕ್ಸ್ಟ್, ನಮ್ಮ ಭಾರತದ ಸಂವಿಧಾನದಲ್ಲಿ ಎಲ್ಲಿ ಕಾಣ್ತೀವಪ್ಪ ನಾವು ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು? ಸಂವಿಧಾನದ 4ನೇ ಭಾಗದಲ್ಲಿ ಕಾಣ್ತೀವಿ. ಓಕೆ, ಸಂವಿಧಾನದ 4ನೇ ಭಾಗ. ನೆಕ್ಸ್ಟ್, ಎಲ್ಲಿಂದ ಎಲ್ಲಿ ತನಕ ಕಂಡುಬರ್ತದೆ ಸಂವಿಧಾನದ 4ನೇ ಭಾಗ? 36ರಿಂದ ಆರಂಭಗೊಂಡು 51ನೇ ವಿಧಿಯ ತನಕ. ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ 2 ಪ್ರಶ್ನೆಗಳು. ಎಲ್ಲಿಂದ ಎಲ್ಲಿಗೆ ಬರ್ತದೆ ಅಂದರೆ 36ರಿಂದ 51 ಅಂತ ಆಪ್ಷನ್ ಆಗಬೇಕು. ಸಂವಿಧಾನದ ಯಾವ ಭಾಗದಲ್ಲಿ ಈ DPSPಗಳ ಬಗ್ಗೆ ಮಾತನಾಡ್ತಾರೆ ಅಂದ್ರೆ 4ನೇ ಭಾಗದಲ್ಲಿ ಅಂತ ಹಾಕಬೇಕು. ಓಕೆ, ವೆರಿ ಇಂಪಾರ್ಟೆಂಟ್, ಸೂಪರ್ ಇಂಪಾರ್ಟೆಂಟ್ 2 ಪ್ರಶ್ನೆಗಳು. ನೆಕ್ಸ್ಟ್, 3ನೇ ಪಾಯಿಂಟ್ ಏನು? ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವೆಲ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೀತಾರೆ. ಯಾರು ಕರೆದಿದ್ದಾರೆ? ನಮ್ಮ ಭಾರತ ಸಂವಿಧಾನದ ಶಿಲ್ಪಿಯಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರೆದಿದ್ದಾರೆ ಈ ರೀತಿಯಾಗಿ. ಏನಂತ? ನಾವೆಲ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಏನಿದು ನಾವೆಲ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದರೆ ಈ DPSP ಏನಿದಾವಲ್ಲ, ದೇ ಆರ್ ನಾನ್ ಜಸ್ಟಿಸೇಬಲ್. ಇದರ ಅರ್ಥ ಯಾರಾದರೂ DPSPಯ ನಿಯಮಗಳನ್ನು ಅಥವಾ ಸರ್ಕಾರ ಈ ನಿಯಮಗಳನ್ನು ಪಾಲನೆ ಮಾಡದೇ ಇದ್ದಂಥ ಸಮಯದಲ್ಲಿ ನಾವು ಕೋರ್ಟ್ನ ಮೊರೆ ಹೋಗಲಿಕ್ಕೆ ಆಗೋದಿಲ್ಲ. Okay, if a person or the government is not followed the DPSP policies, we cannot go to the courts directly. ಅದೇ ರೀತಿಯಾಗಿ ನೀವು ಫಂಡಮೆಂಟಲ್ ರೈಟ್ಸನ್ನು ನೋಡಿದಾಗ ಈ ನಿಮ್ಮದು ಯಾವುದೇ ಒಂದು ಫಂಡಮೆಂಟಲ್ ರೈಟ್ ಅಥವಾ ಮೂಲಭೂತ ಹಕ್ಕು ವೈಲೇಟ್ ಆದ ಸಮಯದಲ್ಲಿ ನೀವು ನೇರವಾಗಿ ಕೋರ್ಟನ್ನು ಮೊರೆ ಹೋಗ್ಬೋದಾಗಿತ್ತು. ರೈಟ್, ದೇ ಆರ್ ಜಸ್ಟಿಸೇಬಲ್ ಅಂತ ಅದಕ್ಕೆ ಹೇಳೋದು. ಅದೇ ರೀತಿಯಾಗಿ ನೀವು DPSP ಅಂತ ಬಂದಾಗ ದೇ ಆರ್ ನಾನ್ ಜಸ್ಟಿಸೇಬಲ್. ನೀವು ಯಾವುದೇ ಕೋರ್ಟ್ನ ಮೊರೆ ಹೋಗಲಿಕ್ಕೆ ಆಗೋದಿಲ್ಲ. ಓಕೆ, ಅದಕ್ಕೋಸ್ಕರ ನಾವೇನಂತೀವಿ? ಇಟ್ ಈಸ್ ನೋನ್ ಆ್ಯಸ್ ಅ ನಾವೆಲ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರಿತೀವಿ. ಯಾರು ಈ ಪದವನ್ನು ಕೊಟ್ಟಿದ್ದಾರೆ ಅಥವಾ ಈ ಫ್ರೇಸನ್ನು ಕೊಟ್ಟಿದ್ದಾರೆ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ, ನೆನಪಿಟ್ಟುಕೊಳ್ಳಿ, ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಇದನ್ನು ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್, ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರತಿಯೊಂದು ಆರ್ಟಿಕಲ್ಗಳನ್ನು ನೋಡ್ತಾ ಹೋಗೋಣ. 37ನೇ ವಿಧಿ. ನಾನು ಈಗಷ್ಟೇ ಹೇಳಿರೋ ಹಾಗೆ ಸಂವಿಧಾನದಲ್ಲಿ ಇವುಗಳನ್ನು ಕೋರ್ಟ್ನ ಮುಂದೆ ಪ್ರಶ್ನೆ ಮಾಡುವಾಗಿಲ್ಲ. ಈ ತತ್ವಗಳನ್ನು ಸರ್ಕಾರ ಪಾಲನೆ ಮಾಡದೇ ಇದ್ದರೆ ಯಾವುದೇ ಕೋರ್ಟ್ನ ಮೊರೆ ಹೋಗುವಂತಿಲ್ಲ. ಇದನ್ನು ತಿಳಿಸ್ಕೊಡ್ತಕ್ಕಂಥ ವಿಧಿ 37ನೇ ವಿಧಿ. ಇನ್ ಶಾರ್ಟಲ್ಲಿ ನಾವೇನು ಹೇಳ್ಬೋದು? ದೀಸ್ ಆರ್ ನಾನ್ ಜಸ್ಟಿಸೇಬಲ್ ಅಂತ ಹೇಳ್ಬೋದು. ಓಕೆ, ನೆನಪಿಟ್ಟುಕೊಳ್ಳಿ, DPSP ನಾನ್ ಜಸ್ಟಿಸೇಬಲ್ ಅಂತ ಯಾವ ವಿಧಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ? 37ನೇ ವಿಧಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್, ಮುಂದಿನ ವಿಧಿ 38. ಆರ್ಟಿಕಲ್ 38 ಏನು ಹೇಳುತ್ತೆ? ದೇಶದಲ್ಲಿನ ಸಾಮಾಜಿಕ ಮತ್ತು ಆರ್ಥಿಕ ಅಸಮತೋಲನವನ್ನು ಹೋಗಲಾಡಿಸಲು ಸರ್ಕಾರ ಉತ್ತಮ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕು. ಓಕೆ, ಬಟ್ ಸದ್ಯಕ್ಕೆ ನಮ್ಮ ಭಾರತದಲ್ಲಿ ಈ ರೀತಿಯಾಗಿ ನಡೀತಾ ಇದೆಯಾ? ನೋ. ಏನಾಗ್ತಾ ಇದೆ? ಶ್ರೀಮಂತರು ಶ್ರೀಮಂತರಾಗಿಯೇ ಉಳಿತಾ ಇದ್ದಾರೆ, ಬಡವರು ಬಡವರಾಗಿಯೇ ಉಳಿತಾ ಇದ್ದಾರೆ.
ಆದರೆ ನಮ್ಮ ವಿಧಿ 38 ಏನು ಹೇಳ್ತದೆ, ಇಲ್ಲಿ ಸಾಮಾಜಿಕವಾಗಿ ಸಮತೋಲನವನ್ನು ಕಾಪಾಡ್ಕೋಬೇಕು, ಜೊತೆಗೆ ಆರ್ಥಿಕವಾಗಿಯೂ ಕೂಡ ಸಮತೋಲನವನ್ನು ಕಾಪಾಡ್ಕೋಬೇಕು. ಅಂದಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಆಗ್ತದೆ. ಅಲ್ಲಿ ತನಕ ಅಭಿವೃದ್ಧಿ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಓಕೆ, ನಿಮಗೆ ಎಕ್ಸಾಮಲ್ಲಿ ಏನು ಕೇಳ್ಬೋದು, 38ನೇ ವಿಧಿ ಏನು ಹೇಳ್ತದೆ ಅಂತ ಕೇಳಿದರೆ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಪಾಯಿಂಟ್ ಅಸಮತೋಲನವನ್ನು ಹೋಗಲಾಡಿಸೋದು. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಸಮತೋಲನ ಹೋಗಲಾಡಿಸೋದ್ರ ಬಗ್ಗೆ ನಾವು 38ನೇ ವಿಧಿಯಲ್ಲಿ ಮಾತನಾಡಿದ್ದೇವೆ. ನೆಕ್ಸ್ಟ್ ಮುಂದಿನ ವಿಧಿ 39. ಏನು ಹೇಳ್ತದೆ 39ನೇ ವಿಧಿ? ರಾಜ್ಯ ಪಾಲಿಸಲೇಬೇಕಾದ ತತ್ವಗಳು. ಏನೆಲ್ಲ ರೂಲ್ಸನ್ನು ರಾಜ್ಯ ಪಾಲನೆ ಮಾಡಬೇಕಪ್ಪ, ಆವಾಗ ನಾವು ಕಲ್ಯಾಣ ಆಗ್ತದೆ ನಮ್ಮ ರಾಜ್ಯ ಅಂತ ಹೇಳ್ಬೋದು ಅಂತ ಸಂವಿಧಾನದಲ್ಲಿ ಹೇಳಿಕೊಟ್ಟಿದ್ದಾರೆ. ಯಾವ ವಿಧಿಯಲ್ಲಿ ಅಂದ್ರೆ 39ನೇ ವಿಧಿಯಲ್ಲಿ. ಯಾವ್ಯಾವ ಪಾಲಿಸಿ ಫಾಲೋ ಮಾಡಬೇಕಾಗಿರ್ತಕ್ಕಂಥದ್ದು? ಮೊದಲನೇದಾಗಿ, ವ್ಯಕ್ತಿಯ ಕೆಲಸಕ್ಕೆ ಅನುಗುಣವಾಗಿ ಆತನಿಗೆ ಅಥವಾ ಆತಳಿಗೆ ವೇತನ ನೀಡಬೇಕು. ಅಂದರೆ ಪುರುಷ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ಅವರ ಕೆಲಸಕ್ಕೆ ಅನುಗುಣವಾಗಿ ಅವರಿಗೆ ವೇತನ ನೀಡಬೇಕು. ಅವರ ಲಿಂಗಕ್ಕೆ ಆಧಾರವಾಗಿ ಅಲ್ಲ. ಮಹಿಳೆಯರಿಗೆ ಕಡಿಮೆ ದುಡ್ಡು ಅಥವಾ ಕಡಿಮೆ ವೇತನ, ಅಥವಾ ಪುರುಷರಿಗೆ ಜಾಸ್ತಿ ವೇತನ, ಆ ರೀತಿಯಾಗಿರ್ತಕ್ಕಂಥ ರೂಲ್ಸ್ ಇರಬಾರ್ದು. ಮಹಿಳೆ ಮತ್ತು ಪುರುಷರು ಇಬ್ಬರೂ ಸಮಾನರು. ಸೊ ಅವರಿಗೆ ಅವರ ಕೆಲಸಕ್ಕೆ ತಕ್ಕನಾಗಿ ವೇತನ ನೀಡಬೇಕು ಅನ್ನೋದು ಮೊದಲನೇ ಪಾರ್ಟ್. ನೆಕ್ಸ್ಟ್, ಇದರ ಜೊತೆಗೆ ಜೀತ ಪದ್ಧತಿಯನ್ನು ತಡೆಯಬೇಕು. ಓಕೆ, ಜೀತ ಪದ್ಧತಿಯನ್ನು ತಡೆಯಬೇಕಂತ ನಾವು 39ನೇ ವಿಧಿಯಲ್ಲಿ ಅಧ್ಯಯನ ಮಾಡ್ತೀವಿ. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ಮೊದಲೇದೇನಪ್ಪ? ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಫಾರ್ ಮೆನ್ ಆ್ಯಂಡ್ ವುಮೆನ್. ಈಕ್ವಲ್ ಪೇ. ಸೊ ಈ ಪದ ನೀವು ನೆನ್ಪಿಟ್ಕೋಬೇಕು, ಈಕ್ವಲ್ ಪೇ ಅಂತ ಹೇಳಿ. ಯಾವ ಆರ್ಟಿಕಲಲ್ಲಿ ಮಾತಾಡ್ತೀವಿ ಅಂದರೆ ನಾವು 39. ನೆಕ್ಸ್ಟ್ 39A, ಇದು ಕೂಡ ತುಂಬ ಇಂಪಾರ್ಟೆಂಟು. ಆರ್ಟಿಕಲ್ ನಂಬರ್ 39A ಇದೇನು ಹೇಳ್ತದೆ? ಪ್ರಮೋಟ್ ಈಕ್ವಲ್ ಜಸ್ಟಿಸ್ ಆ್ಯಂಡ್ ಫ್ರೀ ಲೀಗಲ್ ಏಡ್ ಟು ದ ಪುವರ್. ಉಚಿತ ಕಾನೂನಿನ ಸಹಾಯ ಯಾರಿಗೆ? ಬಡವರಿಗೆ. ಓಕೆ, ಬಡವರ ಅನುಕೂಲಕ್ಕಾಗಿ ಉಚಿತ ಕಾನೂನಿನ ನೆರವನ್ನು ನೀಡಬೇಕಂತ ನಾವು ಆರ್ಟಿಕಲ್ ನಂಬರ್ 39A ಅಧ್ಯಯನ ಮಾಡ್ತೀವಿ. ಓಕೆ, ಇಂಗ್ಲೀಷಲ್ಲೇನು? ಪ್ರೊವೈಡ್ ಫ್ರೀ ಲೀಗಲ್ ಏಡ್ ಟು ದ ಪುವರ್. ಯಾರು ಬಡವರಿರ್ತಾರೆ, ಯಾರಿಗೆ ಕಾನೂನಿನ ನೆರವಿನ ಅವಶ್ಯಕತೆ ಇರ್ತದೆ, ಅವರಿಗೆ ಸರ್ಕಾರನೇ ಒಂದು ನೆರವು ಮಾಡಿ ಕೊಡಬೇಕು ಅನ್ನೋದು ಈ ಒಂದು ಆರ್ಟಿಕಲ್ನ ಉದ್ದೇಶ ಆಗಿರ್ತದೆ. 39A ಈಸ್ ಫಾರ್ ಫ್ರೀ ಲೀಗಲ್ ಏಡ್ ಟು ದ ಪುವರ್. ನೆಕ್ಸ್ಟ್ ಆರ್ಟಿಕಲ್ ನಂಬರ್ 40, ವೆರಿ ಇಂಪಾರ್ಟೆಂಟ್, ಸೂಪರ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಏನು ಹೇಳುತ್ತಾ ಆರ್ಟಿಕಲ್ 40? ಗ್ರಾಮ ಪಂಚಾಯತಿಯ ರಚನೆ, ಫಾರ್ಮೇಷನ್ ಆಫ್ ಗ್ರಾಮ ಪಂಚಾಯತ್. ಓಕೆ, GP. ಈ ಗ್ರಾಮ ಪಂಚಾಯತ್ ಅಂತಕ್ಕಂಥ ಕಾನ್ಸೆಪ್ಟು ಇದು ಗಾಂಧೀಜಿಯವ್ರದ್ದು ಕೂಡ ಆಗಿತ್ತು. ಏನಿದು ಗ್ರಾಮ ಪಂಚಾಯತ್ ಅಂದರೆ? ಸೆಲ್ಫ್ ಗವರ್ನಮೆಂಟ್, ಸೆಲ್ಫ್ ಲೋಕಲ್ ಗವರ್ನಮೆಂಟ್, ಸ್ಥಳೀಯ ಸರ್ಕಾರಗಳನ್ನು ಜಾರಿಗೆ ತರಬೇಕು. ಅಂದಾಗ ಮಾತ್ರ ದೇಶ ಅಭಿವೃದ್ಧಿ ಆಗ್ತದೆ. ಸೊ ನೀವು ಟಾಪ್ ಲೆವೆಲಲ್ಲಿ ಯಾವುದೇ ಕಾನೂನುಗಳನ್ನು ಅಥವಾ ಯಾವುದೇ ಪಾಲಿಸಿಗಳನ್ನು ಮಾಡಿದರೂ ಕೂಡ ಅದರಿಂದ ಯಾವುದೇ ಲಾಭ ಆಗೋದಿಲ್ಲ ಅಥವಾ 100% ಅಚೀವ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಭಾರತದ ಬೇಸ್ ಎಲ್ಲಿದೆ? ಹಳ್ಳಿಗಳಲ್ಲಿದೆ. ಹಳ್ಳಿಗಳ ಅಭಿವೃದ್ಧಿಗೆ ಏನು ಇಂಪಾರ್ಟೆಂಟು? ಗ್ರಾಮ ಪಂಚಾಯಿತಿಗಳು ಇಂಪಾರ್ಟೆಂಟು. ಸೊ ಗ್ರಾಮ ಪಂಚಾಯಿತಿಗಳಿಗೆ ಗೊತ್ತಿರ್ತದೆ ಯಾವ ಹಳ್ಳಿಯಲ್ಲಿ ಯಾವ ಥರನಾಗಿರ್ತಕ್ಕಂಥ ತೊಂದರೆ ಇದೆ, ರಸ್ತೆ ನಿರ್ಮಾಣ ಎಲ್ಲಿ ಮಾಡಬೇಕು, ನೀರಿನ ಸೌಲಭ್ಯ ಎಲ್ಲಿ ಒದಗಿಸ್ಕೊಡ್ಬೇಕು. ರೈಟ್, ದೀಸ್ ಆರ್ ದ ಬೇಸಿಕ್ ನೀಡ್ಸ್ ಫಾರ್ ದ ಹ್ಯೂಮನ್ಸ್. ಸೊ ಇವುಗಳ ಸೌಲಭ್ಯ ಕಂಪ್ಲೀಟ್ ಆಗ್ತಾ ಇತ್ತಂದರೆ ತನ್ನಿಂದ ತಾನಾಗಿ ಉಳಿದಿರೋದೆಲ್ಲವೂ ಕೂಡ ಡೆವಲಪ್ ಆಗ್ತದೆ. ರೈಟ್, ಅದಕ್ಕೋಸ್ಕರನೇ ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಇದನ್ನು ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿಯ ರಚನೆ ತುಂಬ ಅವಶ್ಯಕತೆ ಇದೆ ಅಂತ ಹೇಳಿ. ಯಾವ ಆರ್ಟಿಕಲ್? 40ನೇ ಆರ್ಟಿಕಲ್. ವೆರಿ ಇಂಪಾರ್ಟೆಂಟ್, ಪುಟ್ ಸ್ಟಾರ್ ಮಾರ್ಕ್. ಕೇಳ್ತಾರೆ, ಗ್ರಾಮ ಪಂಚಾಯಿತಿಯ ರಚನೆಯ ಬಗ್ಗೆ ಯಾವ ವಿಧಿಯಲ್ಲಿ ತಿಳಿಸಿಕೊಡಲಾಗಿದೆ? 40ನೇ ವಿಧಿಯಲ್ಲಿ ತಿಳಿಸಿಕೊಡಲಾಗಿದೆ. ನೆಕ್ಸ್ಟ್ ಆರ್ಟಿಕಲ್ ನಂಬರ್ 41, 41ನೇ ವಿಧಿ ಏನು ಹೇಳ್ತದೆ? ಸಹಾಯಧನ. ಯಾರಿಗೆ ಸಹಾಯಧನ? ಅಂಗವಿಕಲರಿಗೆ, ವೃದ್ಧರಿಗೆ, ನಿರುದ್ಯೋಗಿಗಳಿಗೆ ಸಹಾಯಧನ ನೀಡಬೇಕೆಂದು ತಿಳಿಸಿಕೊಡ್ತದೆ. ಓಕೆ, ನೀವು ವೃದ್ಧಾಪ್ಯ ವೇತನ ಬರೋದನ್ನು ಹಳ್ಳಿಗಳಲ್ಲಿ ಅಥವಾ ನೋಡಿರ್ತಾರೆ ಸಹಜವಾಗಿ. ಇದ್ರ ಜೊತೆಗೆ ಅಂಗವಿಕಲರಿದ್ದರೂ ಕೂಡ ಅವರಿಗೂ ಕೂಡ ಸರ್ಕಾರದಿಂದ ಅಮೌಂಟ್ ಬರ್ತಾ ಇರ್ತದೆ. ಜೊತೆಗೆ ವಿಡೋ ಇರ್ತಾರೆ, ಅವ್ರಿಗೂ ಕೂಡ ಸರ್ಕಾರದಿಂದ ಅಮೌಂಟ್ ಬರ್ತಾ ಇರ್ತದೆ. ಓಕೆ, ಸೊ ಅವರ ಅಭಿವೃದ್ಧಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಸಮಾಜದಲ್ಲಿ. ಸೊ ಅವರನ್ನು ಕೂಡ ಮೇಲಕ್ಕೆ ತರಬೇಕೆಂಬುದು ಈ ಆರ್ಟಿಕಲ್ 41ರ ಉದ್ದೇಶವಾಗಿದೆ. ಅವರಿಗೆ ಸಹಾಯ ಮಾಡುವ ಮುಖಾಂತರ ವಿ ಕ್ಯಾನ್ ಅಪ್ಲಿಫ್ಟ್ ವಾಟ್? ನಿರುದ್ಯೋಗಿಗಳು, ಅನಾರೋಗ್ಯರು, ಜೊತೆಗೆ ಅಂಗವಿಕಲರು. ಇಂಗ್ಲೀಷಲ್ಲೇನು? ಪಬ್ಲಿಕ್ ಅಸಿಸ್ಟೆಂಟ್ ಇನ್ ಕೇಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ, ಓಲ್ಡ್ ಏಜ್, ವೃದ್ಧಾಪ,
ಸಿಕ್ನೆಸ್, ಅನಾರೋಗ್ಯ, ಡಿಸೇಬಲ್ಮೆಂಟ್, ಅಂಗವಿಕಲ. ಸೊ ಇವರೆಲ್ಲರ ಅಭಿವೃದ್ಧಿ ಕೂಡ ಆಗಲೇಬೇಕು. ಅವರು ಕೂಡ ಮನುಷ್ಯರು ನಮ್ಮ ಹಾಗೆ. ದೇ ಮೇ ಬಿ ಸಫರಿಂಗ್ ಫ್ರಮ್ ಸಮ್ ಪ್ರಾಬ್ಲಮ್ಸ್. ಓಕೆ, ಅವರಿಗೆಲ್ಲರ ಅಪ್ಲಿಪ್ಮೆಂಟ್ ಅವಶ್ಯಕತೆ ಇರ್ತದೆ. ಸೊ ಸರ್ಕಾರ ಅವರಿಗೆ ಸಹಾಯ ಮಾಡಲೇಬೇಕು ಅಂತ ನಾವು 41ನೇ ವಿಧಿಯಲ್ಲಿ ಕಲಿತೀವಿ. ನೆಕ್ಸ್ಟ್ ಆರ್ಟಿಕಲ್ ನಂಬರ್ 42, 42ನೇ ವಿಧಿ. ಇದೇನು ಹೇಳ್ತದೆ? ಉತ್ತಮ ವಾತಾವರಣ. ಎಲ್ಲಿರಬೇಕು ಉತ್ತಮ ವಾತಾವರಣ? ನಾವು ಮಾಡ್ತಕ್ಕಂಥ ಸರೌಂಡಿಂಗಲ್ಲಿ, ನಾವು ಮಾಡ್ತಕ್ಕಂಥ ಏರಿಯಾದಲ್ಲಿ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಇರಬೇಕು. ಅಂದಾಗ ಮಾತ್ರ ನಮಗೆ ಕೆಲಸ ಮಾಡಲಿಕ್ಕೆ 100% ಔಟ್ಪುಟನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ರೈಟ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಕೊಡ್ಬೋದು ನಾವು? ಉತ್ತಮ ವಾತಾವರಣ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಅಂತಂದರೆ ಫ್ಯಾಕ್ಟ್ರೀಸನ್ನು ಕೊಡ್ಬೋದು. ಫ್ಯಾಕ್ಟ್ರಿಯಲ್ಲಿ ಯಾರೆಲ್ಲ ಕೆಲಸ ಇರ್ತಾರಲ್ಲ ಅವ್ರಿಗೇನು ಇಂಪಾರ್ಟೆಂಟು, ಏನು ಒದಗಿಸ್ಕೊಡ್ಬೇಕು ಫ್ಯಾಕ್ಟ್ರಿ ಅವರು? ಅವರಿಗೆ ಹೆಲ್ಮೆಟನ್ನು ಕೊಡಬೇಕು. ರೈಟ್. ಅವರಿಗೆ ಶೂಸನ್ನು ಕೊಡಬೇಕು. ಅವರ ರಕ್ಷಣೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಆ ರೀತಿಯಾಗಿರ್ತಕ್ಕಂಥ ಉತ್ತಮ ವಾತಾವರಣ ಇಟ್ಟಾಗ ಮಾತ್ರ ಕಾರ್ಮಿಕರು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಆಗ್ತದೆ. ಓಕೆ ಅಲ್ವಾ? ಸೊ ಕೆಲಸ ಮಾಡುವ ಸ್ಥಳದಲ್ಲಿ ಉತ್ತಮವಾದ ವಾತಾವರಣವನ್ನು ಕಲ್ಪಿಸಬೇಕೆಂದು ಹೇಳುತ್ತದೆ ಮತ್ತು ಸ್ತ್ರೀಯರಿಗೆ ಹೆರಿಗೆ ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕೆಂದು ಈ ವಿಧಿಯಲ್ಲಿ ತಿಳಿಸಲಾಗಿದೆ. ಸೊ ಹೆಣ್ಣುಮಕ್ಕಳು ಕೆಲಸ ಮಾಡಬೇಕಾದಂಥ ಸಮಯದಲ್ಲಿ, ಪರ್ಟಿಕ್ಯುಲರ್ ಆಗಿ ಡ್ಯೂರಿಂಗ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ, ಸೊ ಅವರಿಗೆ ಹೆರಿಗೆ ಸೌಲಭ್ಯವನ್ನು ಒದಗಿಸಿ ಕೊಡಬೇಕು. ರಜೆಗಳಾಗಿರ್ಬೋದು ಅಥವಾ ಅವರಿಗೆ ವೇಟ್ ಲಿಫ್ಟಿಂಗ್ ಅಥವಾ ಕಷ್ಟಕರವಾಗಿರ್ತಕ್ಕಂಥ ಕೆಲಸಗಳನ್ನು ಕೊಡಬಾರ್ದು. ಡೆಸ್ಕ್ ವರ್ಕ್, ಸಿಂಪಲ್ಲಾಗಿ ಕೂತು ಮಾಡ್ತಕ್ಕಂಥ ಕೆಲಸಗಳಿದ್ದರೆ ಮಾತ್ರ ಅವರಿಗೆ ಕೊಡಬೇಕು. ಓಕೆ. ಸೊ ಸ್ತ್ರೀಯರಿಗೆ ಹೆರಿಗೆ ಸೌಲಭ್ಯ ಕೊಡೋದು, ಹಾಗೆ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ಉತ್ತಮವಾಗಿರ್ತಕ್ಕಂಥ ವಾತಾವರಣವನ್ನು ನೋಡ್ಕೋಬೇಕು ಅನ್ನೋದು ಆರ್ಟಿಕಲ್ 42ರ ಇಂಪಾರ್ಟೆನ್ಸ್ ಆಗಿರ್ತದೆ. ಇಂಗ್ಲೀಷಲ್ಲೇನು? ಪ್ರೊವೈಡ್ ಅ ಗುಡ್ ಹ್ಯೂಮನ್ ಕಂಡೀಷನ್ ಫಾರ್ ದ ವರ್ಕ್ ಆ್ಯಂಡ್ ಮ್ಯಾಟರ್ನಿಟಿ ಲೈಫ್. ನೆಕ್ಸ್ಟ್ ಒನ್ ಆರ್ಟಿಕಲ್ ನಂಬರ್ 43, 43ನೇ ವಿಧಿ ಏನು ಹೇಳ್ತದೆ? ಕೆಲಸಗಾರರಿಗೆ ಜೀವನಕ್ಕೆ ಅವಶ್ಯಕತೆ ಇರುವ ವೇತನವನ್ನು ನೀಡೋದು, ಜೀವನಾಂಶವನ್ನು ನೀಡೋದು. ಓಕೆ, ಏನಿದರ ಅರ್ಥ? ಸೊ ನಾವೊಂದು ಯಾವುದೇ ಒಂದು ಕೆಲಸವನ್ನು ಮಾಡ್ತೀವಂದರೆ ಅದಕ್ಕೆ ಆ ಕೆಲಸಕ್ಕೆ ತಕ್ಕನಾಗಿರ್ತಕ್ಕಂಥ ವೇತನವನ್ನು ನೀಡಬೇಕು. ಆ ವೇತನ ನಮ್ಮ ವೇ ಆಫ್ ಲಿವಿಂಗ್ಗೆ ಸ್ಯಾಟಿಸ್ಫೈ ಆಗ್ತಕ್ಕಂಥ ಕೆಲಸ ಆಗಿರಬೇಕು. ಸೊ ಏನಿದರ ಅರ್ಥ? ಸಮಾಜದಲ್ಲಿ ಗೌರವವಾಗಿ ಬಾಳಲಿಕ್ಕೆ ಜೀವನಕ್ಕೆ ಅವಶ್ಯಕತೆ ಇರತಕ್ಕಂಥ ವೇತನವನ್ನು ನೀಡಬೇಕು. ಸಪೋಸ್ ಒಂದು ಕೆಲಸಕ್ಕೆ 1000 ರೂಪಾಯಿ ಕೊಡಬೇಕಾಗಿತ್ತಂದರೆ ಅವರು 500 ರೂಪಾಯಿಗಳನ್ನು ನೀಡಿದರೆ ಸಮಾಜದಲ್ಲಿ ಏನಾಗ್ತದೆ? ಯು ಆರ್ ಎಕ್ಸ್ಪೆಕ್ಟಿಂಗ್ 1000 ರೂಪೀಸ್, ದೇ ಆರ್ ಪ್ರೊವೈಡಿಂಗ್ 500 ರೂಪೀಸ್. ಸೊ ಈ 500 ರೂಪಾಯಿದಲ್ಲಿ ನಿಮ್ಮ ಜೀವನಾಂಶಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕಾಗುತ್ತೆ? ನಿಮ್ಮ ಆಶಯಗಳನ್ನು ಸದ್ಯಸ್ಥಿತಿಗಳಲ್ಲಿ ನೋ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು 1000 ರೂಪಾಯಿ ಇತ್ತಂದರೆ ನಿಮ್ಮ ಆಸೆಗಳನ್ನು ಪೂರೈಕೆ ಮಾಡಿಕೊಳ್ಳಲು 1000 ರೂಪಾಯಿಯನ್ನೇ ಅವ್ರು ನೀಡಬೇಕು. 500 ರೂಪಾಯಿಗಳನ್ನು ನೀಡಿದರೆ ಅದರಿಂದ ನಿಮಗೆ ಯಾವುದೇ ಥರನಾಗಿರ್ತಕ್ಕಂಥ ಲಾಭ ಆಗೋದಿಲ್ಲ. ಓಕೆ. ಸೊ ಅದಕ್ಕೋಸ್ಕರ ಜೀವನಕ್ಕೆ ಅವಶ್ಯಕತೆ ಇರತಕ್ಕಂಥ ವೇತನವನ್ನು ನೀಡಬೇಕು. ಇಂಗ್ಲೀಷಲ್ಲಿ ಏನಂತ ಹೇಳ್ಬೋದು? ಟು ಸೆಕ್ಯೂರ್ ಅ ಲಿವಿಂಗ್ ವೇಜ್, ಅ ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆ್ಯಂಡ್ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಅಪಾರ್ಚುನಿಟೀಸ್ ಫಾರ್ ಆಲ್ ದ ವರ್ಕರ್ಸ್. 43ನೇ ವಿಧಿ. ಓಕೆ. ನೆಕ್ಸ್ಟ್ 43A, ಇದೇನು ಹೇಳ್ತದೆ? 43A ಕೈಗಾರಿಕಾ ವ್ಯವಸ್ಥೆಯಲ್ಲಿ ಕಾರ್ಮಿಕರಿಗೆ ಭಾಗವಹಿಸುವ ಅವಕಾಶವನ್ನು ಕಲ್ಪಿಸಿಕೊಡುವುದು ಮತ್ತು ಕಾರ್ಮಿಕರ ಸಂಘಗಳನ್ನು ಕಟ್ಟಿಕೊಳ್ಳಲು ಅವಕಾಶವನ್ನು ಕಲ್ಪಿಸಿಕೊಡುವುದು. ಇಂಗ್ಲೀಷಲ್ಲಿ ವರ್ಕರ್ ಪಾರ್ಟಿಸಿಪೇಷನ್ ಇನ್ ದ ಮ್ಯಾನೇಜ್ಮೆಂಟ್. ಏನಾಗ್ತದೆ? ಕೈಗಾರಿಕಾ ವ್ಯವಸ್ಥೆಯಲ್ಲಿ ಕಾರ್ಮಿಕರಿಗೆ ಅವಕಾಶ ಕಲ್ಪಿಸಿಕೊಡೋದು. ಸೊ ಮ್ಯಾನೇಜ್ಮೆಂಟಲ್ಲಿ ಕಾರ್ಮಿಕರು ಇಲ್ಲದೇ ಇದ್ದರೆ ಏನಾಗ್ತದೆ? ಮ್ಯಾನೇಜ್ಮೆಂಟ್ಗೆ ಕಾರ್ಮಿಕರ ಕಷ್ಟವನ್ನು ತಿಳಿಸಿಕೊಡಲಿಕ್ಕೆ ಯಾರೂ ಆಗೋದಿಲ್ಲ. ರೈಟ್. ಸೊ ಮ್ಯಾನೇಜ್ಮೆಂಟ್ದವರು ತಮಗೆ ಬಂದಿರತಕ್ಕಂಥ ವಿಚಾರಗಳನ್ನು, ಪಾಲಿಸಿಗಳನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ್ಯಾಟ್ ವಿಲ್ ಇಂಡೈರೆಕ್ಟ್ಲಿ ಅಫೆಕ್ಟ್ ವಾಟ್? ಕಾರ್ಮಿಕರಿಗೆ ಅಫೆಕ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು? ಕಾರ್ಮಿಕರನ್ನು ಕೂಡ ಮ್ಯಾನೇಜ್ಮೆಂಟಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಸೊ ದ್ಯಾಟ್ ದೇ ವಿಲ್ ರೀಪ್ರೆಸೆಂಟ್ ಎಂಟೈರ್ ಕಾರ್ಮಿಕರ ಸಂಘದ ಪರವಾಗಿ ಅವ್ರು ರೀಪ್ರೆಸೆಂಟ್ ಮಾಡಿ ತಮ್ಮ ನೋವುಗಳನ್ನು ಹೇಳ್ಕೊಳ್ತಾರೆ. ತಮಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಏನಿರ್ತದಲ್ಲ ಅದನ್ನು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ಕೊಂಡ್ಬಿಟ್ಟು ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳೋಕೆ ಅವಕಾಶ ಆಗ್ತದೆ. ರೈಟ್. ಅದಕ್ಕೋಸ್ಕರ ಕೈಗಾರಿಕೆ ವ್ಯವಸ್ಥೆಯಲ್ಲಿ ಕಾರ್ಮಿಕರು ಭಾಗವಹಿಸಬೇಕಂತ ನಮಗೆ 43ನೇ ಈ ವಿಧಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ 43B, 43B ಆರ್ಟಿಕಲ್. ಇದರ ಬಗ್ಗೆ ಹೇಳಲಾಗಿದೆ? ಸಹಕಾರ ಸಂಘಗಳ ಸ್ಥಾಪನೆ ಬಗ್ಗೆ ಹೇಳಲಾಗಿದೆ. 43B ಇಂಗ್ಲೀಷಲ್ಲಿ ಪ್ರಮೋಷನ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳ್ಬೋದು ನಾವು. ಪ್ರಮೋಷನ್ ಆಫ್
ಕೋಆಪರೇಟಿವ್ ಸೊಸೈಟೀಸ್. ಯಾವ ವಿಧಿ ಹೇಳ್ತದೆ ಅದರ ಬಗ್ಗೆ? 43B. ನೇರವಾಗಿ ಪ್ರಶ್ನೆ ಅದೇ ರೀತಿ ಬರ್ತದೆ. ಪ್ರಮೋಷನ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಯು ಕ್ಯಾನ್ ಸೀನ್ ವಿಚ್ ಆಫ್ ದ ಫಾಲೋವಿಂಗ್ ಆರ್ಟಿಕಲ್? ರೈಟ್ ಆನ್ಸರ್ ಇಸ್ 43B. ನೆಕ್ಸ್ಟ್ ಆರ್ಟಿಕಲ್ ನಂಬರ್ 44, 44ನೇ ವಿಧಿ, ವೆರಿ ಇಂಪಾರ್ಟೆಂಟ್. ಏನು ಹೇಳ್ತದೆ? ಏಕರೂಪ ನಾಗರಿಕ ಸಂಹಿತೆ, ಇಂಗ್ಲೀಷಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್. ಆರ್ಟಿಕಲ್ 44 ಅದರ ಬಗ್ಗೆ ಹೇಳ್ತದೆ ನಮಗೆ. ಏನಿದು 44ನೇ ವಿಧಿ? ಎಲ್ಲ ನಾಗರಿಕರಿಗೂ ಮತ್ತು ಎಲ್ಲ ಧರ್ಮದವರಿಗೂ ದೇಶದಾದ್ಯಂತ ಒಂದೇ ರೀತಿಯ ಸಿವಿಲ್ ಸಂಹಿತೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳ್ತದೆ. ಸದ್ಯಕ್ಕೆ ಈ ರೀತಿಯಾಗಿ ಅದನ್ನು ನಮ್ಮ ಭಾರತದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೆ ಬಂದಿರೋದು ನಮ್ಮ ದೇಶದಲ್ಲಿ ನೋಡೋದಿಲ್ಲ. ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಯಲ್ಲಿ ಇರ್ತಕ್ಕಂಥ ಒಂದೇ ಒಂದು ರಾಜ್ಯ ಅಂದರೆ ಗೋವಾ. ಓಕೆ, ಯೂನಿಫಾರ್ಮ್ ಸಿವಿಲ್ ಕೋಡ್. ನಾಗರಿಕ ಕೋಡ್ ಬೇರೆ ಮತ್ತು ಕ್ರಿಮಿನಲ್ ಕೋಡ್ಸ್ಗಳು ಬೇರೆ ಇರ್ತವೆ. ಸೊ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಒಂದು ಮರ್ಡರ್ ಮಾಡಿದಾನೆ ಅಂದ್ಕೊಳ್ಳಿ, ಅವನಿಗೆ ನಿಮ್ಮ ಕರ್ನಾಟಕದಲ್ಲಿಯೂ ಅದೇ ಶಿಕ್ಷೆ ಇರ್ತದೆ, ಪಶ್ಚಿಮ ಬಂಗಾಳ ಹೋದರೂ ಅದೇ ಶಿಕ್ಷೆ ಇರುತ್ತೆ, ಜಮ್ಮು ಕಾಶ್ಮೀರ ಹೋದರೂ ಅದೇ ಶಿಕ್ಷೆ ಇರುತ್ತೆ, ಗುಜರಾತ್ ಹೋದರೂ ಕೂಡ ಅದೇ ಶಿಕ್ಷೆ ಇರುತ್ತೆ. ಓಕೆ, ಒಂದೇ ಕಾಮನ್ ಆಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡ್ತಾರೆ, ಅದು ಕ್ರಿಮಿನಲ್ ರಿಲೇಟೆಡ್. ಅದೇ ರೀತಿಯಾಗಿ ಸಿವಿಲ್ ನಾಗರಿಕತೆ ಅಂತ ಬಂದಾಗ ಒಂದು ಎಕ್ಸಾಂಪಲ್ ನೋಡಿದರೆ ಕ್ಲಿಯರ್ ಆಗುತ್ತೆ ನಿಮಗೆ. ಸೊ ಇವಾಗ ಯಾರಾದರೂ ಡೈವರ್ಸ್ ತೆಗೆದುಕೊಳ್ಳೋಕೆ ಹೋಗಿದ್ದಾರೆ ಅಂತೇಳಿ ಮದುವೆ ಆದ ನಂತರ, ಓಕೆ, ಹಿಂದೂಗಳ ಡೈವರ್ಸ್ ರಿಲೇಟೆಡ್ ಮಾಹಿತಿ ಬೇರೆ ಇರ್ತದೆ, ಮುಸ್ಲಿಮ್ಸ್ ಡೈವರ್ಸ್ ಪದ್ಧತಿ ಬೇರೆ ಇರ್ತದೆ, ಕ್ರಿಶ್ಚಿಯನ್ಸ್ ಪದ್ಧತಿ ಕೂಡ ಬೇರೆ ಇರ್ತದೆ. ರೈಟ್, ಮದುವೆ ಅನ್ನೋದು ಸಿವಿಲ್ ರಿಲೇಟೆಡ್ ಆಗಿರ್ತಕ್ಕಂಥದ್ರಲ್ಲಿ ಕಂಡು ಬರ್ತದೆ. ಜೊತೆಗೆ ಆಸ್ತಿ ವ್ಯವಹಾರಗಳು, ತಂದೆ ತಾಯಿಯಿಂದ ಮಕ್ಕಳಿಗೆ ಆಸ್ತಿ ಬರಬೇಕಂತ ಹಿಂದೂಗಳ ರೂಲ್ಸ್ ಅದ, ಅದರ ಕಾಂಟ್ರಿಬ್ಯೂಷನ್ ಬೇರೆ ಬೇರೆ ಇದೆ. ಲೈಕ್ ಹಿಂದೂಗಳಾಗಿರ್ತಕ್ಕಂಥ ತಂದೆ ತಾಯಿಗಳಿದ್ದರೆ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸಮನಾಗಿರ್ತಕ್ಕಂಥ ಆಸ್ತಿ ಬರಬೇಕು ಅಂತ ರೂಲ್ ಅದ. ಅದೇ ರೀತಿಯಾಗಿ ಮುಸ್ಲಿಂ ಹತ್ರ ಹೋದರೆ ಅವರ ರೂಲ್ಸ್ ಬೇರೆ ಇರ್ತವೆ. ನೆಕ್ಸ್ಟ್ ನೀವು ಕ್ರಿಶ್ಚಿಯನ್ ಹತ್ರ ಹೋದರೆ ಈ ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೂಲ್ಸ್ ಬೇರೆ ಇರ್ತವೆ. ಸೊ ಅದು ಯೂನಿಫಾರ್ಮ್ ಇಲ್ಲ. ರೈಟ್, ಸೊ ಈ ರೀತಿಯಾಗಿರ್ತಕ್ಕಂಥ ಅನ್ಯೂನಿಫಾರ್ಮ್ ರೂಲ್ಸನ್ನು ತೆಗೆದುಬಿಟ್ಟು ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಸಿವಿಲ್ ರೂಲ್ಸನ್ನು ಮಾಡಬೇಕು ಅನ್ನೋದು ಈ ಏಕರೂಪ ನಾಗರಿಕ ಸಂಹಿತೆಯ ರೂಲ್ ಆಗಿದೆ, ನಮ್ಮ ಈ ರಾಜ್ಯ ನಿರ್ದೇಶಕ ತತ್ವದಲ್ಲಿ ಕಂಡುಬರೋದು. ಬಟ್ ಇಲ್ಲಿ ತನಕ ಇದು ಕಂಡುಬಂದಿಲ್ಲ. ನಾವು ಗೋವಾದಲ್ಲಿ ಮಾತ್ರ ಇದರ ರಿಲೇಟೆಡ್ ಮಾಹಿತಿಯನ್ನು ಕಾಣ್ತೀವಿ. ವೆರಿ ಇಂಪಾರ್ಟೆಂಟ್. ಇದರ ಬಗ್ಗೆ ಜಾಸ್ತಿ ಏನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರಶ್ನೆ ಏನು ಬರ್ತದೆ ಅಂದರೆ, ಏಕರೂಪ ನಾಗರಿಕತೆ ಸಂಹಿತೆ ಬಗ್ಗೆ ಯಾವ ವಿಧಿಯಲ್ಲಿ ಹೇಳಲಾಗಿದೆ ಅಂತ ಕೇಳ್ತಾರೆ. ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಆನ್ಸರ್ ಈಸ್ ದಟ್ ಈಸ್ ಆಲ್ಸೋ ಸ್ಟ್ರೇಟ್ ಫಾರ್ವರ್ಡ್. ಆರ್ಟಿಕಲ್ ನಂಬರ್ 44A, B ಯಾವುದೇ ಥರದಂಥ ಟೆನ್ಷನ್ಸ್ಗಳಿಲ್ಲ. ನೇರವಾಗಿ 44 ಅಂತ ಹಾಕಿದರೆ ಸಾಕು ನೀವು. ಓಕೆ, ಆರ್ಟಿಕಲ್ ನಂಬರ್ 44 ಆಯಿತು. ಮುಂದಿನ ವಿಧಿ 45ನೇ ವಿಧಿ ಅಥವಾ ಆರ್ಟಿಕಲ್ ಏನು ಹೇಳ್ತದೆ? ಬಾಲ್ಯ ಶಿಕ್ಷಣ, ಮಕ್ಕಳ ಬಾಲ್ಯದ ಬಗ್ಗೆ ನಾವು ಮಾತಾಡ್ತೇವೆ. ಇಲ್ಲಿ ಏನು ಹೇಳ್ತದೆ? 6 ವರ್ಷದ ಒಳಗಿನ ಮಕ್ಕಳನ್ನು ಪೂರ್ವ ಬಾಲ್ಯ ಶಿಕ್ಷಣಕ್ಕೆ ಒಳಪಡಿಸಬೇಕು. 6ಕ್ಕಿಂತ ಕಡಿಮೆ ವಯಸ್ಸಿನಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸಬೇಕು. ನಿಮಗೆ ಅಂಗನವಾಡಿ ಅಂತ ಕೇಳಿರ್ತಾರೆ ಸರ್, ರೈಟ್? ಸೊ ಅದೆಲ್ಲ ಎದರ ಅಂಡರ್ ಬರ್ತದೆ ಅಂದರೆ ಬಾಲ್ಯ ಶಿಕ್ಷಣ ಅಂತ ನಾವು ಹೇಳ್ಬೋದು. ಇಂಗ್ಲೀಷಲ್ಲಿ ಪ್ರೊವೈಡ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಫಾರ್ ಆಲ್ ದ ಚಿಲ್ಡ್ರನ್ಸ್ ಅಂಟಿಲ್ ದೇ ಕಂಪ್ಲೀಟ್ ದ ಏಜ್ 6 years. ಓಕೆ, ಈ 6 year ಅಂತಕ್ಕಂಥ ವರ್ಡ್ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೋಬೇಕು ನೀವು. 6 ವರ್ಷ ಅಂತ ಬಂದಾಗ ವಿಧಿ 45, ಅದಕ್ಕಿಂತ ಕಡಿಮೆ ಇರಬೇಕು. ಓಕೆ, ಕೆಳಗಡೆ ಇಂಗ್ಲೀಷಲ್ಲಿ ಕೊಟ್ಟಿದ್ದೀವಿ ಅದನ್ನೇ. ಪ್ರೊವೈಡ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಫಾರ್ ಆಲ್ ದ ಚಿಲ್ಡ್ರನ್ಸ್ ಅಂಟಿಲ್ ದೇ ಕಂಪ್ಲೀಟ್ ದ ಏಜ್ 6 years. ಓಕೆ, 45ನೇ ವಿಧಿ ಯಾವುದಂತ ಗೊತ್ತಾಯ್ತಲ್ಲ? ಮಕ್ಕಳ ಶಿಕ್ಷಣದ ಬಗ್ಗೆ. ಯಾವ ಮಕ್ಕಳು? 6 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಬಗ್ಗೆ. ಮುಂದಿನದು 46ನೇ ವಿಧಿ. ಆರ್ಟಿಕಲ್ 46 ಏನು ಹೇಳ್ತದೆ ಅಂದರೆ, ಅನುಸೂಚಿತ ಜಾತಿ ಮತ್ತು ಬುಡಕಟ್ಟು ಜನಾಂಗದವರಿಗೆ ವಿಶೇಷ ಸೌಲಭ್ಯದ ಬಗ್ಗೆ ಹೇಳ್ತದೆ. ರೈಟ್, ಸೊ ಅವರ ಅಭಿವೃದ್ಧಿ ಕೂಡ ನಮ್ಮ ದೇಶದಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದರ ಬಗ್ಗೆ ನಾವಿಲ್ಲಿ ಮಾತನಾಡ್ತೀವಿ. ಯಾವುದು? ಅನುಸೂಚಿತ ಜಾತಿ ಮತ್ತು ಬುಡಕಟ್ಟು. ಇಂಗ್ಲೀಷಲ್ಲಿ SC ಆ್ಯಂಡ್ ST, ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಸ್ಕೆಡ್ಯೂಲ್ಡ್ ಟ್ರೈಬ್. ಓಕೆ, 46ನೇ ವಿಧಿ. ಇಟ್ ಪ್ರಮೋಟ್ ದ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಇಂಟ್ರೆಸ್ಟ್. ಯಾವುದ್ಯಾವುದು? ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಇಂಟ್ರೆಸ್ಟ್ ಯಾರ್ದು? ಆಫ್ SC ಆ್ಯಂಡ್ ST. ಓಕೆ, 46ನೇ ವಿಧಿ ಅಂತ ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗಿರಬೇಕಂಥದ್ದು ಇದು SC ST ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 44 ಯಾವುದು? ಯೂನಿಫಾರ್ಮ್ ಸಿವಿಲ್ ಕೋಡ್, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 45 ಮಕ್ಕಳ ಶಿಕ್ಷಣದ ಬಗ್ಗೆ. ನೆಕ್ಸ್ಟ್ 47 ಆರ್ಟಿಕಲ್ ನಂಬರ್ 47 ಟೆಲ್ಸ್ ಆರೋಗ್ಯಕ್ಕೆ ಹಾನಿಕರವಾದ ಮಾದಕ ಪಾನೀಯಗಳನ್ನು ಮತ್ತು ಮಾದಕ ದ್ರವ್ಯಗಳ ಸೇವನೆಯನ್ನು ನಿಷೇಧಿಸುವುದು. ಅಂದರೆ ಪ್ರಾಹಿಬಿಷನ್
ತಡೆಯೋದಂದಂಗೆ. ಯಾವುದನ್ನು ತಡೆಯೋದು? ಕನ್ಸಂಪ್ಷನ್ ಆಫ್ ಇಂಟಾಕ್ಸಿಕ್ ಡ್ರಿಂಕ್ಸ್ ಆರ್ ಡ್ರಗ್ಸ್, ಆರೋಗ್ಯಕ್ಕೆ ಹಾನಿಕರ ಆಗ್ತಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಆಲ್ಕೋಹಾಲ್ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ, ರೈಟ್? ಆಲ್ಕೋಹಾಲ್ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾ? ನೋ, ಆರೋಗ್ಯಕ್ಕೆ ಹಾನಿಕರ. ಇಂಥ ಹಾನಿಕರ ಆಗಿರ್ತಕ್ಕಂಥದ್ದನ್ನು ಜಾರಿಯಲ್ಲಿ ಇಟ್ಕೋಬೇಕಾ? ನೋ. ಬಟ್ ಇದನ್ನು ಎಲ್ಲೂ ಇಂಪ್ಲಿಮೆಂಟ್ ಮಾಡಿಲ್ಲ. ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಮಾತ್ರ ಮಾಡ್ತಾರೆ, ಕೆಲವೊಂದು ಕಡೆ ಮಾಡೋದಿಲ್ಲ. ಬಟ್ ನಾವು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಏನು ಅಧ್ಯಯನ ಮಾಡ್ತೀವಿ? ಮನುಷ್ಯನ ಆರೋಗ್ಯಕ್ಕೆ ಹಾನಿಕರ ಆಗಿರ್ತಕ್ಕಂಥ ಯಾವುದೇ ಮಾದಕ ಪಾನೀಯಗಳನ್ನು ಬಳಕೆ ಮಾಡಬಾರ್ದು, ಅದನ್ನು ಗವರ್ನಮೆಂಟ್ ನಿಷೇಧ ಮಾಡಬೇಕು ಅಂತ ಹೇಳ್ತದೆ. ಬಟ್ ಅದು ಇಲ್ಲಿ ತನಕ ಆಗಿಲ್ಲ. ಓಕೆ, ಅದು 47ನೇ ವಿಧಿ, ಪ್ರೊಹಿಬಿಷನ್ಸ್ ಆಫ್ ಇಂಟಾಕ್ಸಿಕ್ ಡ್ರಗ್ಸ್. ನೆಕ್ಸ್ಟ್ 48, 48ನೇ ವಿಧಿ ಏನು ಹೇಳ್ತದೆ? ಇದು ನಮ್ಮ ಪ್ರಾಣಿಗಳ ಬಗ್ಗೆ, ಅಂದರೆ ಹಸುಗಳ ಬಗ್ಗೆ. ಪ್ರಮುಖವಾಗಿ ಹಸುಗಳು ಹಾಗೂ ಇತರ ಹಾಲು ಕೊಡುವ ಪ್ರಾಣಿಗಳ ಹತ್ಯೆಯನ್ನು ಮಾಡಬಾರದು ಅಂತೇಳಿ ಹೇಳ್ತದೆ. ಪ್ರೊಹಿಬಿಷನ್ ಆಫ್ ಸ್ಲಾಟರ್ ಆಫ್ ಕ್ಲೌಸ್, ಗೋ ಹತ್ಯೆ ಅಂತೇನು ಹೇಳ್ತೀವಲ್ಲ ನಾವು, ಅದನ್ನು ಮಾಡಬಾರದು. ಸ್ಲಾಟರ್ ಆಫ್ ಕೌಸ್. ಸೊ ಯಾವ ವಿಧಿಯಲ್ಲಿ ಹೇಳ್ತದೆ? 48ನೇ ವಿಧಿಯಲ್ಲಿ ಹೇಳ್ತದೆ. ನೆನಪಿಟ್ಕೊಳ್ಳಿ, ಪ್ರಾಣಿ ಹತ್ಯೆ ಅಥವಾ ಹತ್ಯೆ ಬಗ್ಗೆ ಬಂತಂದರೆ ಅದು ಯಾವ ವಿಧಿ? 48ನೇ ವಿಧಿ. ನೆಕ್ಸ್ಟ್ ಕೊನೆಗೆ ಒಂದು ಸಾರ್ತಿ ರಿವಿಷನ್ ಕೂಡ ಮಾಡ್ತೀನಿ ನಾನು ನಿಮಗೆ, 36ನೇ ವಿಧಿಯಿಂದ 51ನೇ ವಿಧಿ ತನಕ ಯಾವೆಲ್ಲ ಕವರ್ ಮಾಡಿದ್ದೀವಿ ಅಂತ ಹೇಳಿ. ನೆಕ್ಸ್ಟ್ 48A, ವೆರಿ ವೆರಿ ಇಂಪಾರ್ಟೆಂಟ್. 48A ಆರ್ಟಿಕಲ್ ಇದೇನು ಹೇಳ್ತದೆ? ಅರಣ್ಯ ಮತ್ತು ವನ್ಯಜೀವಿ ಧಾಮಗಳನ್ನು ರಕ್ಷಣೆ ಮಾಡಬೇಕು. ಮರಗಿಡಗಳು ಬಿಟ್ಟಿರ್ತಕ್ಕಂಥ ಆಕ್ಸಿಜನನ್ನು ಪಡೆದುಕೊಂಡು ನಾವು ಉಸಿರಾಟ ಮಾಡ್ತೀವಿ ಅಲ್ವಾ? ಸೊ ಇದರಿಂದ ಏನು ಇಂಪಾರ್ಟೆನ್ಸ್ ಆಯಿತು? ಮರ, ಅರಣ್ಯ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಯಿತು. ಅಂದರೆ ಅದರ ರಕ್ಷಣೆ ಮಾಡೋದು ಕೂಡ ನಮ್ಮ ಕರ್ತವ್ಯ ಆಗಿದೆ ಅಲ್ವಾ? ಸೊ ಅದಕ್ಕೋಸ್ಕರ ಅರಣ್ಯ ಮತ್ತು ವನ್ಯಜೀವಿ ಧಾಮಗಳ ರಕ್ಷಣೆ ಮಾಡಬೇಕಂತೇಳಿ ನಾವು 48A ಆರ್ಟಿಕಲಲ್ಲಿ ನೋಡ್ತೀವಿ. ಓಕೆ, 48A. ನೆಕ್ಸ್ಟ್ 49, ಇದು ನಮಗೆ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ ಬಗ್ಗೆ ಹೇಳ್ತದೆ. ಐತಿಹಾಸಿಕ ಸ್ಮಾರಕ ಅಂದರೆ ಯಾವುದು? ನಮ್ಮ ಈ ಗೋಲ್ ಗುಂಬಜ್ ಆಗಿರ್ಬೋದು, ಕುತಬ್ ಮಿನಾರ್ ಆಗಿರ್ಬೋದು, ನಮ್ಮ ಪ್ರಾಚೀನ ಕಾಲದಲ್ಲಿ ಅಥವಾ ಮಧ್ಯಯುಗೀಯ ಇತಿಹಾಸದಲ್ಲಿ ಕಟ್ಟಿರ್ತಕ್ಕಂಥ ಅನೇಕ ಕಟ್ಟಡಗಳಿದ್ದಾವೆ, ಸ್ಮಾರಕಗಳಿದ್ದಾವೆ. ಅವುಗಳ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ ಅಂತೇಳಿ ನಾವು 49ನೇ ವಿಧಿಯಲ್ಲಿ ಅಧ್ಯಯನ ಮಾಡ್ತೀವಿ. ಪ್ರೊಟೆಕ್ಷನ್ ಆಫ್ ಮೊನ್ಯುಮೆಂಟ್ಸ್ ಆಫ್ ಹಿಸ್ಟಾರಿಕ್ ಇಂಟ್ರೆಸ್ಟ್ ಆ್ಯಂಡ್ ನ್ಯಾಷನಲ್ ಇಂಪಾರ್ಟೆನ್ಸ್. ನ್ಯಾಷನಲ್ ಇಂಪಾರ್ಟೆನ್ಸ್ ಇರ್ತಕ್ಕಂಥ ಅಥವಾ ಹಿಸ್ಟಾರಿಕ್ ಇಂಟ್ರೆಸ್ಟ್ ಇರ್ತಕ್ಕಂಥ ಎಲ್ಲ ಮಾನ್ಯುಮೆಂಟ್ಸ್ಗಳ ರಕ್ಷಣೆಯನ್ನು ನಾವು ಮಾಡಬೇಕಂತ ನಮಗೆ DPSPಯಲ್ಲಿ ಹೇಳಿದ್ದಾರೆ. ಓಕೆ, ಸೊ ಇನ್ನೊಂದು ಪಾಯಿಂಟು, DPSP ಮತ್ತು ಫಂಡಮೆಂಟಲ್ ರೈಟ್ಗೆ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, DPSPಗೆ ನಾವೇನಂತ ಹೇಳ್ತೀವಿ ಅಂದರೆ, ವೆರಿ ಇಂಪಾರ್ಟೆಂಟ್, ಈ ವರ್ಡನ್ನು ನೆನಪಿಟ್ಕೋಬೇಕು ನೀವು, ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತೀವಿ ನಾವು, ಪಾಸಿಟಿವ್ ವೈಬ್ಸ್. ಅದೇ ರೀತಿಯಾಗಿ ಫಂಡಮೆಂಟಲ್ ರೈಟ್ಸ್ಗೆ ಏನು ಹೇಳ್ತೀವಿ? ನೆಗೆಟಿವ್ ಅಂತ ಹೇಳ್ತೀವಿ. ಸೊ ಏನಿದ್ರೆ ಎಕ್ಸಾಕ್ಟ್ ಮೀನಿಂಗು ಪಾಸಿಟಿವ್ ಮತ್ತು ನೆಗೆಟಿವ್? ಫಂಡಮೆಂಟಲ್ ರೈಟ್ಸಲ್ಲಿ ಏನಂತ ಹೇಳ್ತಾ ಇದ್ದೀವಿ ನಾವು? ಏನಂತ ಹೇಳ್ತಾ ಇದ್ದೀವಿ ಅಂದರೆ, ಎಕ್ಸಾಂಪಲ್ಗೆ ಮಾನವ ಕಳ್ಳ ಸಾಗಾಣಿಕೆ ಮಾಡಬಾರದು, ಒಂದು. ಅಸ್ಪೃಶ್ಯತೆ ಮಾಡಬಾರದು, ನೌಕರಿಯಲ್ಲಿ ತಾರತಮ್ಯ ಮಾಡಬಾರದು, ಎಲ್ಲವೂ ಬಾರದು ಬಾರದು ಬಾರದು. ಇಟ್ ಈಸ್ ನಥಿಂಗ್ ಬಟ್ ನೆಗೆಟಿವಿಟಿಯನ್ನು ತೋರಿಸ್ತಾ ಇದೆ ಇಲ್ಲಿ. ಬಾರದು ಅಂತಂದರೆ ನೆಗೆಟಿವಿಟಿ, ರೈಟ್? ಸೊ ಅದಕ್ಕೋಸ್ಕರ ನಾವೇನಂತೀವಿ ಅಂದರೆ, ಈ ಎಲ್ಲ ಫಂಡಮೆಂಟಲ್ ರೈಟ್ಸ್ಗೆ ನೆಗೆಟಿವ್ ವೈಬ್ಸ್ ಅಂತೇಳಿ ಕರಿತೀವಿ. ಬಟ್ ನಿಮಗೆ ಫಂಡಮೆಂಟಲ್ ರೈಟ್ ಬಿಟ್ಟು ಈ DPSPಗೆ ಬಂದಾಗ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತೀವಿ. ಯಾಕೆ ಪಾಸಿಟಿವ್ ವೈಬ್ಸ್? ಇಲ್ಲಿ ಏನು ಪಾಸಿಟಿವಿಟಿ ನಾವು ಮಾತಾಡ್ತೀವಿ ನೋಡಿ. ಪರಿಸರ ಸಂರಕ್ಷಣೆ ಮಾಡಬೇಕು, ರೈಟ್? ಪಂಚಾಯತ್ ರಾಜ್ ಸ್ಥಾಪನೆ ಮಾಡಬೇಕು, ಸಹಕಾರ ಸಂಘಗಳ ಸ್ಥಾಪನೆ ಮಾಡಬೇಕು, SC/STಯ ಅಭಿವೃದ್ಧಿಯನ್ನು ನಾವು ಮಾಡಬೇಕು. ಫಂಡಮೆಂಟಲ್ ರೈಟ್ಸಲ್ಲಿ ಮಾಡಬಾರದು ಬಾರದು ಅಂತ ಇದ್ದರೆ, ಇಲ್ಲಿ ಮಾಡಬೇಕು ಬೇಕು ಅಂತ ಇದೆ, ರೈಟ್? ಸೊ ಇದನ್ನು ನಾವೇನಂತ ಹೇಳ್ತೀವಿ? ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತೀವಿ. ಸೊ ನಿಮಗೆ ಕ್ಲಿಯರ್ ಆಗಿರಬೇಕು ಯಾವುದು ಪಾಸಿಟಿವ್ ಯಾವುದು ನೆಗೆಟಿವ್ ಅಂತ. ಜಸ್ಟ್ ನಿಮಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ನೆಕ್ಸ್ಟ್ ಆರ್ಟಿಕಲ್ ನಂಬರ್ 50, 50ನೇ ವಿಧಿ. ಸೊ ಇದೇನು ಹೇಳ್ತಪ್ಪ 50ನೇ ವಿಧಿ? ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸಬೇಕು. ಸಪರೇಷನ್ ಆಫ್ ಜುಡಿಷರಿ ಫ್ರಮ್ ಎಕ್ಸಿಕ್ಯೂಟಿವ್. ಸೊ ತಮ್ಮ ಕೆಲಸ ತಾವು ಸಪ್ರೇಟಾಗಿ ಮಾಡ್ತಿರಬೇಕು. ಎರಡೂ ಒಂದರ ಹತ್ತಿರ ಇದ್ದರೆ ಅಲ್ಲಿ ಕಾನ್ಫ್ಲಿಕ್ಟ್ಸ್ ಆಗುವ ಸಾಧ್ಯತೆಗಳಿರ್ತವೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ. ಸೊ ಆ ರೀತಿ ಆಗಬಾರ್ದು ಅಂದಾಗ ಅವೆರಡನ್ನು ಸಪ್ರೇಟಾಗಿ ಇಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಅವ್ರು ಹೇಳಿದ್ದಾರೆ. ನ್ಯಾಯಾಂಗದವರ ಕೆಲಸವನ್ನು ನ್ಯಾಯಾಂಗದವರೇ ಮಾಡಬೇಕು, ಕಾರ್ಯಾಂಗದವರ ಕೆಲಸವನ್ನು ಕಾರ್ಯಾಂಗದವರೇ ಮಾಡಬೇಕು ಅಂತೇಳಿ. ಓಕೆ, ಆರ್ಟಿಕಲ್ ನಂಬರ್ 50. ಸೊ ಇದು ತುಂಬ ಇಂಪಾರ್ಟೆಂಟ್, ಇದನ್ನು ಕೂಡ ಕೇಳ್ತಾರೆ. ಸಪರೇಟ್ ಮಾಡ್ತಕ್ಕಂಥ ಆರ್ಟಿಕಲ್ ಯಾವುದು? ಆರ್ಟಿಕಲ್ ನಂಬರ್ 50. ದ ಸ್ಟೇಟ್ ಶಾಲ್ ಟೇಕ್ ಸ್ಟೆಪ್ಸ್ ಟು ಸಪರೇಟ್ ದ ಜುಡಿಷರಿ ಫ್ರಮ್ ದ ಎಕ್ಸಿಕ್ಯೂಟಿವ್ ಇನ್ ದ ಪಬ್ಲಿಕ್ ಸರ್ವಿಸಸ್ ಆಫ್ ದ ಸ್ಟೇಟ್. ಓಕೆ, ನೆಕ್ಸ್ಟ್ ಕೊನೆಯ ವಿಧಿ ಯಾವುದು? ಆರ್ಟಿಕಲ್ ನಂಬರ್ 51. ಇದೇನು ಹೇಳ್ತದೆ ಆರ್ಟಿಕಲ್ ನಂಬರ್ 51? ಇಟ್ ಪ್ರಮೋಟ್ ದ ಇಂಟರ್ನ್ಯಾಷನಲ್ ಪೀಸ್
ಇಂಟರ್ನ್ಯಾಷನಲ್ ಪೀಸ್, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಬಗ್ಗೆ ನಾವು ಇದರಲ್ಲಿ ಮಾತಾಡ್ತೇವೆ. ಓಕೆ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ, ಇಂಗ್ಲೀಷಲ್ಲಿ ಪ್ರಮೋಟ್ ದ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ DPSPs. ಸೊ ಯಾವುದೆಲ್ಲ ನೋಡ್ತಾ ಹೋದ್ವಿ ನಾವು, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಒಂದು ಸರ್ತಿ ರಿವಿಷನ್ ಹಂಗೆ. 36 ಏನು ಹೇಳ್ತು, ಡೆಫಿನಿಷನ್ ಆಫ್ ದ ಸ್ಟೇಟ್, ರಾಜ್ಯ ಪದದ ಅರ್ಥ. 37 ಏನು ಹೇಳ್ತು, ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾರಾದರೂ ಫಾಲೋ ಮಾಡದೇ ಇದ್ದಾಗ ನಾವು ಕೋರ್ಟ್ನ ಮೊರೆ ಹೋಗಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತು ಅಲ್ವಾ. ನೆಕ್ಸ್ಟ್ 38 ಏನು ಹೇಳ್ತು, ಸಮಾಜದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಸೊ ಇಲ್ಲಿ ಮೇಲು ಕೇಳು ಅಂತ ಏನಿದೆ ಅಲ್ಲ ಅದೆಲ್ಲ ಹೋಗ್ಲಾಡಿಸ್ಬೇಕು. ಲೈಕ್ ಇವನ್ ಕೆಲವೊಂದಿಷ್ಟು ಪ್ರಾಪರ್ಟೀಸ್ ಕೆಲವೊಬ್ಬರಿಗೆ ಮಾತ್ರ ಸೀಮಿತವಾಗಿದೆ, ಶ್ರೀಮಂತರು ಶ್ರೀಮಂತರಾಗಿ ಬಡವರು ಬಡವರಾಗಿ ಉಳಿದಿದ್ದಾರೆ. ಅದರ ಬಗ್ಗೆ ನಾವು ಆರ್ಟಿಕಲ್ ನಂಬರ್ 38ಅಲ್ಲಿ ಮಾತನಾಡ್ತಿದ್ವಿ, ರೈಟ್. ನೆಕ್ಸ್ಟ್ ಆರ್ಟಿಕಲ್ ನಂಬರ್ 39, ಇಲ್ಲೇನು ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಅಧ್ಯಯನ ಮಾಡಿದ್ದೀವಿ. ಹೆಣ್ಣು ಗಂಡು ಒಂದು ತಾರತಮ್ಯ ಮಾಡುವಾಗಿಲ್ಲ, ಅವ್ರು ಏನು ಕೆಲಸ ಮಾಡ್ತಾರಲ್ಲ ಅದಕ್ಕೆ ಅವರಿಗೆ ವೇತನವನ್ನು ನೀಡಬೇಕು ಅಂತೇಳಿ ಹೇಳಿದ್ವಿ. ಆರ್ಟಿಕಲ್ 40 ವೆರಿ ಇಂಪಾರ್ಟೆಂಟ್, ಗ್ರಾಮ ಪಂಚಾಯತಿ ಬಗ್ಗೆ ಮಾತಾಡಿದ್ವಿ ನಾವು ಅಲ್ವಾ, ಗ್ರಾಮ ಪಂಚಾಯತಿ. ನೆಕ್ಸ್ಟ್ 41ನೇ ವಿಧಿಯಲ್ಲಿ ಏನು ಮಾತಾಡಿದ್ವಿ, ಸಹಾಯಧನ. ಅಂಗವಿಕಲರಿದ್ರಪ್ಪ, ಅವರು ಹ್ಯಾಂಡಿಕ್ಯಾಪ್ ಇದ್ರಪ್ಪ, ರೈಟ್, ವೃದ್ಧರಿದ್ದರು, ನಿರುದ್ಯೋಗಿಗಳಿದ್ದರು, ಅವರಿಗೆ ಸಹಾಯ ಮಾಡಬೇಕು, ಅವರನ್ನು ಸಮಾಜದಲ್ಲಿ ಏಳಿಗೆಗೆ ತರಬೇಕು ಅನ್ನೋ ಉದ್ದೇಶವನ್ನು ನಾವು ಯಾವ ವಿಧಿಯಲ್ಲಿ ಕಾಣ್ತೀವಿ ಅಂದರೆ 41ನೇ ವಿಧಿಯಲ್ಲಿ ಕಾಣ್ತೀವಿ. 42ನೇದು ಯಾವುದು, ಉತ್ತಮ ವಾತಾವರಣ. ಎಲ್ಲಿರಬೇಕು ಉತ್ತಮ ವಾತಾವರಣ, ನಾವು ಕೆಲಸ ಮಾಡ್ತಕ್ಕಂಥ ಏರಿಯಾದಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಸಹಾಯಕಾರಿಯಾಗಿರ್ತಕ್ಕಂಥ ವಾತಾವರಣ ಇರಬೇಕಂತ ನಾವು 42ನೇ ಆರ್ಟಿಕಲಲ್ಲಿ ಓದಿದ್ದೀವಿ. ಓಕೆ, ನೆಕ್ಸ್ಟ್ ಮುಂಬರ್ತಕ್ಕಂಥ ಆರ್ಟಿಕಲ್ ಯಾವುದು, 43ನೇ ಆರ್ಟಿಕಲ್. ಇದರಲ್ಲಿ ಏನು ಹೇಳ್ತದ, ಕೆಲಸಗಾರರಿಗೆ ಜೀವನಾವಶ್ಯಕ ವೇತನ ಕೊಡಬೇಕು ಅಂತ ಹೇಳ್ತದ. 43B ಒಂದು ನೋಡಿದ್ದೀವಿ, ಇದು ಇಂಪಾರ್ಟೆಂಟ್. ಇಲ್ಲಿ ಏನು ಮಾತಾಡಿದ್ವಿ ನಾವು, ಕೋಆಪರೇಟಿವ್ ಸೊಸೈಟೀಸ್ ಬಗ್ಗೆ ಮಾತನಾಡಿದ್ವಿ, ಅಂದರೆ ಸಹಕಾರ ಸಂಘಗಳ ಸ್ಥಾಪನೆ ಬಗ್ಗೆ ನಾವಿಲ್ಲಿ ಮಾತನಾಡಿದ್ವಿ. ನೆಕ್ಸ್ಟ್ ಬರೋದು 44, ಇಲ್ಲಿ ಏನದ, ಯೂನಿಫಾರ್ಮ್ ಸಿವಿಲ್ ಕೋಡ್, ವೆರಿ ಇಂಪಾರ್ಟೆಂಟ್, ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ. ಆಮೇಲೆ 45, ಇಲ್ಲಿ ಶಿಕ್ಷಣದ ಬಗ್ಗೆ, 6 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳಲ್ಲಿ ಶಿಕ್ಷಣವನ್ನು ಒದಗಿಸಬೇಕು ನಾವು ಅಂತ ಹೇಳಿ ಮಾತನಾಡಿದ್ವಿ 45ರಲ್ಲಿ. 46 ಯಾವುದು ಹೇಳಿ, SC/STಗಳ ಬೆಳವಣಿಗೆ ಕೂಡ ಅವಶ್ಯಕತೆ ಇದೆ ಅಂತ ಮಾತಾಡಿದ್ವಿ, ರೈಟ್, SC/ST. ಆಮೇಲೆ 47, ಸಾರಾಯಿ ನಿಷೇಧ, ಇಂಟಾಕ್ಸಿಕ್ ಡ್ರಗ್ಸ್ಗಳನ್ನು ತೆಗೆದುಕೊಳ್ಳಬಾರ್ದು, ಅವು ಆರೋಗ್ಯಕ್ಕೆ ಹಾನಿಕರ ಅಂತೇಳಿ ಮಾತಾಡಿದ್ವಿ, ರೈಟ್. ಆಮೇಲೆ ಬರೋದು 48, ಇಲ್ಲೇನಾಯಿತು, ಕೃಷಿಯಲ್ಲಿ ಆಧುನೀಕರಣಗೊಳ್ಳಬೇಕು, ಕೃಷಿ ಸಂಗೋಪನೆ ಕೃಷಿ ಬೆಳವಣಿಗೆ ಮಾಡಬೇಕು, ರೈಟ್. ಜೊತೆಗೆ ಗೋ ಹತ್ಯೆಗಳನ್ನು ಮಾಡಬಾರ್ದು ಅಂತ ನಾವಿಲ್ಲಿ ಮಾತಾಡಿದ್ವಿ 48ರಲ್ಲಿ. ಓಕೆ, ಆಮೇಲೆ 48A ಪರಿಸರ ಸಂರಕ್ಷಣೆ ಬಗ್ಗೆ ಮಾತಾಡಿದ್ವಿ. ಆಮೇಲೆ ಬರೋದು ಯಾವುದು, 49ರಲ್ಲಿ ಮಾನ್ಯುಮೆಂಟ್ಸ್ಗಳ ರಕ್ಷಣೆ, ಅಂದರೆ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ ಬಗ್ಗೆ ಮಾತಾಡಿದ್ವಿ. ಆಮೇಲೆ ಬರೋದು ಯಾವುದು, 50, ಇಲ್ಲಿ ಜುಡಿಷಿಯರಿ ಅಥವಾ ನ್ಯಾಯಾಂಗ ಮತ್ತು ಕಾರ್ಯಾಂಗದ ಬಗ್ಗೆ ಸಪರೇಟ್ ಮಾಡಿದ್ವಿ ನಾವು. ನ್ಯಾಯಾಂಗದ ಕೆಲಸ ಬೇರೆ ಮತ್ತು ಕಾರ್ಯಾಂಗದ ಕೆಲಸ ಬೇರೆ ಅಂತ ಮಾತಾಡಿದ್ವಿ. ಆಮೇಲೆ 51ನೇ ಆರ್ಟಿಕಲ್ ಯಾವುದು, ಈ 51ನೇ ಆರ್ಟಿಕಲ್ ನಾವು ಇಂಟರ್ನ್ಯಾಷನಲ್ ಪೀಸ್, ಅಂದರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಸೊ 36ರಿಂದ 51 ನಾವು ಕಂಪ್ಲೀಟಾಗಿ DPS ಬಗ್ಗೆ ಅಧ್ಯಯನ ಮಾಡಿದ್ವಿ ಅಂತ ಗೊತ್ತಾಯಿತು. ವೆರಿ ಇಂಪಾರ್ಟೆಂಟ್, ಯಾವುದೇ ಥರನಾಗಿದ್ದ ಪ್ರಶ್ನೆಗಳು ಬರ್ಬೋದು, ನೀವು ನೆನ್ಪಿಟ್ಕೋಬೇಕು ಎಲ್ಲವನ್ನು. ಓಕೆ, ಸೊ ಇವಾಗ ನಮ್ಮ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನೋಡೋಣ. ಮೊದಲನೇದಾಗಿ ಒಂದು ಸಾರ್ತಿ SSCಯಲ್ಲಿ ಒಂದು ಪ್ರಶ್ನೆ ಕೇಳಿದ್ರು. ಏನಂತ ಕೇಳಿದ್ರು, ವಿಚ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. DPSPಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಭಾಗ ಯಾವುದು ಸಂವಿಧಾನದಲ್ಲಿ ಅಂತ ಕೇಳಿದರು. ಸರಿಯಾದಂಥ ಉತ್ತರ 4ನೇ ಭಾಗ. ಓಕೆ, ಮತ್ತೊಂದು ಸಾರ್ತಿ ಆರ್ಟಿಕಲ್ಸ್ಗಳು ಎಲ್ಲಿಂದ ಎಲ್ಲಿ ತನಕ ಕಂಡುಬರ್ತಾವೆ ಅಂತ ಕೇಳಿದ್ರು, 36ರಿಂದ 51 ತನಕ. ಇದನ್ನು ಯಾವ ಎಕ್ಸಾಮಲ್ಲಿ ಕೇಳಿದ್ರೆ ಅಂದರೆ UPSCಯಲ್ಲಿ ಕೇಳಿರ್ತಕ್ಕಂಥದ್ದು 2014ರಲ್ಲಿ. ಓಕೆ, ಎಲ್ಲಿಂದ ಇಲ್ಲಿ 36ರಿಂದ 51 ತನಕ ನಾವು ಇದನ್ನು ಕಾಣ್ತೀವಿ. ನೆಕ್ಸ್ಟ್ ನಾವೆಲ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರೆದವ್ರು ಯಾರಂತ ಕೇಳಿದ್ರು, ಒಮ್ಮೆ ಡಾಕ್ಟರ್ BR ಅಂಬೇಡ್ಕರ್. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇದನ್ನು ಉತ್ತರ ಪ್ರದೇಶ್ PCS ಎಕ್ಸಾಮಲ್ಲಿ ಕೇಳಿದ್ರು ಒಂದು ಸರ್ತಿ. UP PCSಲ್ಲಿ ಏನಂತ ಕೇಳಿದ್ರು, ಈಕ್ವಲ್ ಪೇ ಫಾರ್ ದ ಈಕ್ವಲ್ ವರ್ಕ್ ಹ್ಯಾಸ್ ಬಿನ್ ಎನ್ಶ್ಯೂರ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತೇಳಿ ಸಂವಿಧಾನದ ಎದರಲ್ಲಿ ಮಾತನಾಡಿದಾರ. ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯ, ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ ಎಲೆಕ್ಷನ್ ಕಮಿಷನ್ ಅಂತ ಆಪ್ಷನ್ಸ್ ಕೊಟ್ಟಿದ್ದರು. ಸೊ ಸರಿಯಾದಂಥ ಉತ್ತರ ಯಾವುದು, DPSPಯಲ್ಲಿ ನಾವು ಇದರ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ನಿಮ್ಗೆ ಆಲ್ರೆಡಿ ಅದು ಗೊತ್ತಾಯಿತು, ಈಕ್ವಲ್ ಪೇ ಫಾರ್ ದ ಈಕ್ವಲ್ ವರ್ಕ್ ಅಂತ ಹೇಳಿ.
ಓಕೆ, ಪಂಚಾಯತ್ ರಾಜ್ ಇದರ ಸ್ಥಾಪನೆ ಬಗ್ಗೆ ಯಾವ ಆರ್ಟಿಕಲಲ್ಲಿ ಕೇಳಿದ್ದಾರೆ ಅಂತ ಪ್ರಶ್ನೆ ಬಂದಿತ್ತು. ಆರ್ಟಿಕಲ್ ನಂಬರ್ 40 ಗ್ರಾಮ ಪಂಚಾಯತಿಯ ಸ್ಥಾಪನೆ ಬಗ್ಗೆ. ಸೊ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಮ್ಮ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಆರಂಭಗೊಂಡಿರ್ತಕ್ಕಂಥ ಮೊದಲ ರಾಜ್ಯ ಮತ್ತು ಆ ರಾಜ್ಯದ ಯಾವ ಪ್ರದೇಶದಲ್ಲಿ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಕೊಡ್ಬೇಕು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟು PCS ಎಕ್ಸಾಮಲ್ಲಿ ಕೇಳಿದರು. UPPCS ಅಲ್ಲಿ ಏನಂತ ಕೇಳಿದ್ರಂದರೆ, ಈ ವೆಲ್ಫೇರ್ ಆಫ್ ದ ಸ್ಟೇಟ್ಸ್ ಅಂತ ಕಾನ್ಸೆಪ್ಟನ್ನು ಎಲ್ಲಿ ಕಾಣ್ಕೋತೀವಿ ನಾವು ಸಂವಿಧಾನದಲ್ಲಿ ಅಂತ ಕೇಳಿದರು. ವೆಲ್ಫೇರ್ ಆಫ್ ದ ಸ್ಟೇಟ್ ಅಂದರೆ ಕಲ್ಯಾಣ ರಾಜ್ಯ ಅಂತ ಕನ್ನಡದಲ್ಲಿ. ಕಲ್ಯಾಣ ಅಂತ ಈ ವಿಡಿಯೋದಲ್ಲಿ ಆಲ್ರೆಡಿ ಒಂದು 20-25 ಸಾರ್ತಿ ಅಂದರೆ ಬೇಕು. ಕಲ್ಯಾಣ ಅಂತ ಬಂದರೆ ಅದು DPSP. ವೆಲ್ಫೇರ್ ಅಂತಕ್ಕಂಥ ಪದ ಏನಾದರೂ ಆಪ್ಷನಲ್ಲಿ ಅಥವಾ ಪ್ರಶ್ನೆಯಲ್ಲಿ ಕಂಡ್ರೆ ನೀವು ಎದ್ರ ಬಗ್ಗೆ ಇದೆ ಅಂತ ತಿಳ್ಕೊಬೇಕು. ಅದನ್ನು DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ಇದೆ ಅಂತ ನೀವು ಅದನ್ನು ತಿಳ್ಕೋಬೇಕು. ಓಕೆ, ನೆಕ್ಸ್ಟ್ ಸೊ ಇದಾಗಿತ್ತು DPSPಯ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ. ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆದರೆ ಅಫ್ಕೋರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸದ್ಯಕ್ಕೆ ಎಲ್ಲರಿಗೂ ನಮಸ್ಕಾರಗಳು.